ಹಾವೇರಿ ತುಮಕೂರು ಆಯಿತು, ರಾಯಚೂರಿನಲ್ಲೂ ಕೂಡ ಐಎಂಎ ಮಾದರಿಯ ವಂಚನೆಯಾಗಿದೆ. ಎಸ್ಎಲ್ವಿ ಮಹಿಳಾ ಮಾರ್ಟ್ನಿಂದ ರಾಯಚೂರಿನಲ್ಲಿ ಕೋಟಿ ಕೋಟಿ ವಂಚನೆ ಆಗಿದೆ. ಸುಮಾರು 10 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಹೂಡಿಕೆ ಮಾಡಿಸಿಕೊಂಡು ಮೋಸವನ್ನ ಎಸಗಲಾಗಿರುವಂತಹ ಆರೋಪ ಕೇಳಿ ಬಂದಿದೆ. ನಿರುದ್ಯೋಗಿಗಳು ಹಾಗೂ ಗೃಹಿಣಿಯರನ್ನ ಟಾರ್ಗೆಟ್ ಮಾಡಿ ವಂಚನೆಯನ್ನ ಎಸಗಲಾಗಿದೆ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಹಣವನ್ನ ಕಟ್ಟಿಸಿಕೊಂಡು ಮೋಸವನ್ನ ಮಾಡಿರೋದಿದ್ರು. ಮೋಸ ಹೋದ ನಿರುದ್ಯೋಗಿ ಮಹಿಳೆಯರು ಹಣವನ್ನ ಕಳ್ಕೊಂಡು ಈಗ ಗೋಳಾಡುವಂತಹ ಪರಿಸ್ಥಿತಿ. ಅತ್ತ ಹಣವೂ ಹೋಯಿತು, ಇತ್ತ ಕೆಲಸವೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ. 25,000ದಿಂದ 5 ಲಕ್ಷದವರೆಗೂ ಕೂಡ ಹಣವನ್ನ ಮಹಿಳೆಯರಿಂದ ಹೂಡಿಕೆ ಮಾಡಿಸಲಾಗಿತ್ತು. ಒಡವೆ ಅಡವಿಟ್ಟು ಹಣವನ್ನ ಹೂಡಿಕೆ ಮಾಡಿದ್ರು ಅನೇಕ ಮಹಿಳೆಯರು. ಈಗ ಅಂತವರು ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ. ರಾಯಚೂರಿನಲ್ಲೂ ಕೂಡ ನಡೆದಿರುವಂತಹ ವಂಚನೆ ಪ್ರಕರಣ ಇದು. ಸುಮಾರು 10 ಕೋಟಿಗೂ ಅಧಿಕ ಹಣವನ್ನ ಹೂಡಿಕೆ ಮಾಡಿಸಿಕೊಂಡು ಮೋಸವನ್ನ ಮಾಡಿದ್ದಾರೆ. 1 ಲಕ್ಷಕ್ಕೆ ತಿಂಗಳಿಗೆ 25% ಬಡ್ಡಿಯನ್ನ ನೀಡ್ತೀವಿ ಅಂತ ಹೇಳಿ ಆಸೆಯನ್ನ ತೋರಿಸಿ ಮಹಿಳೆಯರನ್ನ ಹೂಡಿಕೆ ಮಾಡಿಸಿದ್ದಾರೆ. ಹೂಡಿಕೆ ಮಾಡಿದ್ದ ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಭರವಸೆಯನ್ನು ಕೂಡ ಕೊಟ್ಟಿದ್ರಂತೆ. ಆರಂಭದಲ್ಲಿ ಕೆಲ ತಿಂಗಳು ಹಣವನ್ನ ನೀಡಿ ನಂಬಿಕೆ ಗಳಿಸುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಮತ್ತಷ್ಟು ಮಹಿಳೆಯರು ಇದನ್ನ ನಂಬಿ ಸೇರಿದ್ರು. ಆದರೆ ಈಗ ವಂಚನೆಯನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿರುವಂತಹ ಘಟನೆ ಹಾವೇರಿಯಲ್ಲಾಗಿತ್ತು, ರಾಯಚೂರಿನಲ್ಲಾಗಿತ್ತು. ರಾಯಚೂರಿನಲ್ಲೂ ಕೂಡ ಮಹಿಳೆಯರು ಹಣವನ್ನ ಇನ್ವೆಸ್ಟ್ ಮಾಡಿ ವಂಚನೆಗೊಳಗಾಗಿದ್ರು. ಹಾವೇರಿಯಲ್ಲೂ ಕೂಡ ಆಗಿತ್ತು. ಈಗ ರಾಯಚೂರಿನಲ್ಲೂ ಕೂಡ ಕೋಟಿ ಕೋಟಿ ದೋಖ ಆಗಿದೆ. ಐಎಂಎ ಮಾದರಿಯಲ್ಲಿ ವಂಚನೆಯನ್ನ ಮಾಡಿದ್ದಾರೆ. 25% ಬಡ್ಡಿಯನ್ನ ನೀಡ್ತೀವಿ ಅಂತ ಹೇಳಿ 1 ಲಕ್ಷಕ್ಕೆ 25% ಬಡ್ಡಿಯನ್ನ ನೀಡ್ತೀವಿ, ಅಂದ್ರೆ 25,000 ರೂಪಾಯಿ ನೀಡ್ತೀವಿ ಅಂತ ಹೇಳಿ ಇನ್ವೆಸ್ಟ್ ಅನ್ನ ಮಾಡಿಸಿದ್ದಾರೆ. ಆರಂಭದಲ್ಲಿ ಒಂದಷ್ಟು ಜನರಿಗೆ ಲಾಭ ಬರೋ ತರ ಮಾಡಿ ಮತ್ತಷ್ಟು ಹೆಚ್ಚಿನ ಮಹಿಳೆಯರಿಗೆ ಇನ್ವೆಸ್ಟ್ ಮಾಡೋ ತರ ಮಾಡಿ ಈಗ ಎಲ್ರಿಗೂ ಕೂಡ ಮೋಸವನ್ನ ಎಸಗಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಭಾರಿ ಲೂಟಿ ಆಗ್ತಾ ಇರುವಂಥ ಪ್ರಕರಣಗಳು ಆಗಾಗ ಕೇಳಿ ಬರ್ತಾ ಇದ್ದಾವೆ. ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿರುವಂಥ ಗ್ಯಾಂಗ್ ಈಗ ಉದ್ಯೋಗ ಕೊಡ್ತೇವೆ, ನಿಮಗೆ ಕೈ ತುಂಬ ಸಾವಿರಾರು ರೂಪಾಯಿ ಕೊಡ್ತೇವೆ ಅಂತ ಮೋಸ ಮಾಡುವಂಥ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ. ರಾಯಚೂರಲ್ಲೂ ಕೂಡ ಅಂಥ ಒಂದು ಗ್ಯಾಂಗಿನ ಮಾತನ್ನು ನಂಬಿದಂಥ ನೂರಾರು ಮಹಿಳೆಯರು ಮತ್ತು ನಿರುದ್ಯೋಗಿಗಳು ಕಂಗಾಲಾಗಿದ್ದಾರೆ. ಯಾರು ನಿರುದ್ಯೋಗಿಗಳಿರ್ತಾರೋ ಅಂಥವರನ್ನೇ ಟಾರ್ಗೆಟ್ ಮಾಡಿ ಈಗ ಅವರಿಂದ ಹಣವನ್ನು ಕಟ್ಟಿಸ್ಕೊಂಡು ಈಗ ಉದ್ಯೋಗವೂ ಕೂಡ ನೀಡದೇನೆ ಮೋಸ ಮಾಡಿರುವಂಥ ಪ್ರಕರಣ ಕೇಳಿ ಬರ್ತಾ ಇದೆ. ಕೆಲವರು 25,000 ಕಟ್ಟಿದ್ದಾರೆ, ಇನ್ನೂ ಕೆಲವರು 5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ, ಇನ್ನೂ ಕೆಲವರು ಒಡವೆ ಮಾರಾಟ ಮಾಡಿ ಹಣವನ್ನು ಕಟ್ಟಿ ಈಗ ಹಣವೂ ಇಲ್ಲ, ಇತ್ತ ಕೆಲಸವೂ ಇಲ್ಲದೆ ಮೋಸ ಹೋಗಿದ್ದಾರೆ. ಆ ಮೋಸ ಹೋದವರೇ ನನ್ನ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಮುಖ್ಯವಾಗಿ ಈಗ ನೀವೆಲ್ಲ ನೋಡ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಗುತ್ತೆ ಅಂತ ಹಣ ಕಟ್ಟಿ ಮೋಸ ಹೋದವರು. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್, ಈಗ ನೀವು ಯಾವ ಕಂಪನಿ ಹೆಸರಲ್ಲಿ ದುಡ್ಡು ಕಟ್ಟಿದ್ರಿ, ಏನಾಯಿತು ಅದು ಕೈ ತಳ ಮಾಡಿ? ಸರ್, ಇದು ಎಸ್ಎಲ್ವಿ ಮಹಿಳಾ ಮಾರ್ಟ್ ಅಂತ ಹೇಳ್ಬಿಟ್ಟು, ಸೊ ಇದರಲ್ಲಿ ಏನಾಯಿತು, ಅವರು ಪಬ್ಲಿಸಿಟಿ ಮಾಡಿದರು, ಮನೇಲೇ ಇದ್ರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಮೌಂಟ್ ನಾವೇನು ಮಾಡಿದ್ವಿ, 1 ಲಕ್ಷ ಡೆಪಾಸಿಟ್ರೆ ನಿಮಗೆ ಪರ್ ಮಂತ್ಗೆ 10 kgs ನಿಮಗೆ ವರ್ಕ್ ಕೊಡ್ತೀವಿ ಅಂತ ಹೇಳಿದರು, ಮನೇಲೇ ಕೂತ್ ಮಾಡೋಕ್ಕೆ. ಸರಿ, ಓಕೆ ಅಂತ ಹೇಳಿದ್ವಿ. ಓಕೆ, ಕಂಟಿನ್ಯೂ ಆಯಿತು. ನಮಗೆ ನಾವು 1 lakh ಅಮೌಂಟ್ ಡೆಪಾಸಿಟ್ ಮಾಡಿದ್ವಿ. ಸೊ 3-4 ಮಂತ್ಸ್ ನಮಗೆ ಕೊಟ್ಟರು. ಈಗ 2 ಮಂತ್ಸಿಂದ ಏನು ಮಾಡಿದರೆ ಎಲ್ಲರಿಗೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಮಗೆ ಸ್ಯಾಲ್ರಿನೂ ಕೊಡ್ತಾ ಇಲ್ಲ, ಅಟ್ಲೀಸ್ಟ್ ನಮ್ಮ ಡೆಪಾಸಿಟ್ ಅಮೌಂಟ್ ಏನಿದೆ ಅದನ್ನು ಕೊಡ್ತಾ ಇಲ್ಲ ಅವರು. ಸೊ ಹಾಗಾಗಿ ಇದು ತುಂಬಾ ಫ್ರಾಡ್ ಆಗಿದೆ, ತುಂಬ ಕೋಟಿಗಟ್ಟಲೆ ಫ್ರಾಡ್ ಆಗಿದೆ. 10 to 12 ಕೋಟಿ ಹಣನ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಇವಾಗ ಗಂಡನ್ನ ಮಗುನ ಎಲ್ಲರನ್ನು ಕರ್ಕೊಂಡ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸೊ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಇದು ವರ್ಕ್ ಫ್ರಮ್ ಹೋಮ್ ಇದೆ ಅಂತ? ಅವರು ಪಬ್ಲಿಸಿಟಿ ಮಾಡ್ಯಾರ್ರಿ, ಪಾಂಪ್ಲೆಟ್ ಅವೆಲ್ಲ ಹಚ್ಚಾರ. ಯೂಟ್ಯೂಬ್ನಲ್ಲಿ ಇವ್ರು ಬ್ರಾಂಚಸ್ ಅವ ಎಲ್ಲ ಅವ್ರಿ. ಇದು ಮಿನಿಮಮ್ 10 ಬ್ರಾಂಚಸ್ ಅವ್ರಿ. ಅವರು ಬೆಂಗಳೂರು, ಹೊಸಕೋಟೆ, ಹಾವೇರಿ, ಹುಬ್ಬಳ್ಳಿ, ಮತ್ತು ಸಿನ್ನೂರು, ರಾಯಚೂರು, ಚಿತ್ರದುರ್ಗ, ತುಮಕೂರು 10 ಬ್ರಾಂಚಸ್ ಅವಂತೆ. ನಾವು ನಂಬಿ ಕೆಲಸ ಕೊಡ್ತಾರಲ್ಲ, ವರ್ಕ್ ಫ್ರಮ್ ಹೋಮ್ ಮನೆಗೆ ಕುಂತೆ ಮಾಡ್ಬೋದಲ್ಲ ಅಂತ ಹೋಗಿವಿ ಸರ್. ಈಗ ಕೆಲಸನೂ ಇಲ್ಲ, ಮತ್ತು ನಮ್ಮ ಡಿಪಾಸಿಟ್ ರೊಕ್ಕನೂ ಅವರು ಹಾಕ್ಕೊಂಡು ಹೋಗ್ಬಿಟ್ಟಾರ. ಅವು ಕಮಲಾ ಮೇಡಮ್ ಅವರು ಬರ್ತೀವಿ ಇವತ್ತಿಲ್ಲ ನಾಳೆ ಪೇಮೆಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಅವರು ಬರೋಕ್ಕೆ ರೆಡಿ ಇಲ್ಲ, ಮಾತಾಡೋಕ್ಕೂ ರೆಡಿ ಇಲ್ಲ. ಯಾರು ಮೇಡಮ್ ಈ ಕಮಲಾ ಮೇಡಮ್? ಯಾರು ನಿಮಗೆ ಹೆಂಗೆ ಪರಿಚಯ ಆದರು? ಅವರು ಹಿಂಗೆ ಬ್ಯಾಂಕ್ ಮ್ಯಾನೇಜರ್ ರೀ. ಅವರು ಬ್ರ್ಯಾಂಚೇ ಇಲ್ಲಿ ತಂದಾರ್ರಿ. ಅವರು ಎಸ್ಎಲ್ವಿ ಮಹಿಳಾ ಮಾರ್ಟ್ ಅಂತ ಬ್ರ್ಯಾಂಚೇ ನಾವು ರಾಯಚೂರಿಗೆ ನಾವೇ ತಂದೀವಿ, ನಾವೇ ಓಪನ್ ಮಾಡಿವಂತ
ಅವ್ರು ಪಬ್ಲಿಸಿಟಿ ಮಾಡ್ಯಾರ್ರಿ ಮ್ಯಾನೇಜರ್ ಆಗಿ ಅವರೇ ಇದು ಮಾಡಿ ವರ್ಕ್ನು ಅವರೇ ಕೊಟ್ಟಿದ್ರು 2 ಮಂತ್ಸ್ 3 ಮಂತ್ಸ್ ಕೊಟ್ಟಾರ್ರಿ, ಆಮೇಲೆ ಇಲ್ಲ. ಓಕೆ, ಇನ್ನು ಬೇರೆ ಬೇರೆಯವರು ಕೂಡ ಇದ್ದಾರೆ ಮೋಸ ಹೋದವರು, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಏನಾಯಿತು ಬ್ರದರ್, ಹೆಂಗೆ ಮೋಸ ಆಯಿತು ನಿಮಗೆ? ಏನು ಸರ್, ನಾನು ಬೆಂಗಳೂರಲ್ಲಿ ಒಂದು 6 ಮಂತ್ ಮೇನ್ ಬ್ರಾಂಚಲ್ಲಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಸಿಂಧನೂರಲ್ಲಿ ಬ್ರಾಂಚ್ ಆಯಿತು. ಬ್ರಾಂಚ್ ಆದಮೇಲೆ ಅದು ಇಲ್ಲಿ ಕಮಲಾ ಮೇಡಮ್ ಅವರು ಹ್ಯಾಂಡ್ ಓವರ್ ಇತ್ತು. ಇದು ಕೂಡ ಟೋಟಲ್ ಬಂದುಬಿಟ್ಟು ಅಂದರೆ ಒಂದೂವರೆ ತಿಂಗಳಾಯಿತು. ಒಂದೂವರೆ ತಿಂಗಳಾಯಿತು ಓಪನ್ ಆಗಿ. ಅಷ್ಟು ಒಂದೂವರೆ ತಿಂಗಳಲ್ಲಿ ಅಮೌಂಟ್ ಅಂದರೆ ಒಂದು 23 ಲಕ್ಷ ಎತ್ಕೊಂಡು ಹೋಗಿದ್ದಾಳೆ. ಆ 23 ಲಕ್ಷ ನಾನು ಅದು ಕೆಳಗೆ ಬಂದಿದ್ದೆ. ಕೆಳಗೆ ಬಂದರೆ ಈ ಥರ ಹುಡುಗದ್ರ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಹಣವನ್ನು ಕಳ್ಕೊಂಡವರು ಹೇಳುವಂಥ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.